ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ಸ್ನೇಹಿತರೆ 11:30 ಅರೌಂಡ್ 100 ಆಗ್ತಾ ಇದೆ. ಸೊ ಈ ವ್ಲಾಗ್ ಲಾಸ್ಟ್ ವ್ಲಾಗ್ ನ ಕಂಟಿನ್ಯೂಷನ್ ವ್ಲಾಗ್. ನೀವು ನೋಡಿರ್ತೀರಾ ಅಲ್ವಾ, ನಾನು ಆ ವ್ಲಾಗ್ ನ ಕಂಟಿನ್ಯೂ ಮಾಡ್ಬೇಕು ಅಂತ ಹೋಲ್ ಡೇ ಶೂಟ್ ಮಾಡಿದ್ದೆ. ಆದ್ರೆ ನೀವು ಹಬ್ಬದ ವ್ಲಾಗ್ ಅಲ್ಲಿ ಹಬ್ಬದ ಫುಡ್ ಅನ್ನ ತೋರಿಸಿ ರೆಸಿಪಿನ ಅಂತ ಕೇಳಿದ್ರಿ. ಹಾಗಾಗಿ ನನಗೆ ಅದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ರೆಸಿಪಿನ ಶೇರ್ ಮಾಡಬೇಕಾಗಿತ್ತು. ಸೊ ಅವತ್ತಿನ ದಿನ ಏನ್ ವ್ಲಾಗ್ ಮಾಡಿದ್ನೋ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಡಿಕ್ಲಟರಿಂಗ್, ಆರ್ಗನೈಸಿಂಗ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಸಾನುವಿನ ಸಾನು ಬಟ್ಟೆ ಮತ್ತೆ ನನ್ನ ಬಟ್ಟೆ ನಾನು ನನ್ನ ವಾರ್ಡ್ರೋಬ್ ಅಲ್ಲಿ ಇಟ್ಕೊಂಡಿದ್ದೀನಿ. ಒಕೇಶನಲ್ಲಿ ಯೂಸ್ ಮಾಡೋದು ಮಾತ್ರನೇ ರಾಜೇಶ್ ವಾರ್ಡ್ರೋಬ್ ಅಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೆ, ಸಾನು ಯಾಕೋ ಸ್ಕೂಲ್ಗೆ ಬೇಡ ಇವತ್ತು ರಜಾ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆಗ ನನಗೆ ಸ್ವಲ್ಪ ವರಿ ಆಗಿತ್ತು, ಯಾವತ್ತೂ ಈ ಥರ ಹೇಳೋದಿಲ್ವಲ್ಲ ಇವಳು, ಯಾಕೆ ಹೀಗೆ ಹೇಳ್ತಿದ್ದಾಳೆ ಅಂತ. ನನಗೆ ಎಷ್ಟು ಚಿಂತೆ ಆಗಿತ್ತು ಅಂದರೆ ನಾನು ರಾಜೇಶ್ಗೂ ಹೋಗಿ ಹೇಳಿದೆ, ನೋಡ್ರಿ ಈ ಥರ ಹೇಳ್ತಾ ಇದ್ದಾಳೆ, ಬಂದ ಮೇಲೆ ನೀವು ಒಂದ್ಸಾರಿ ಕೇಳಿ, ನಾನು ಒಂದ್ಸಾರಿ ಕೇಳ್ತೀನಿ ಅಂತ. ಸೊ ರಾಜೇಶ್ ಬಂದ ತಕ್ಷಣನೇ ಕ್ಯಾಶುಯಲ್ ಆಗಿ ಕೇಳಿದ್ರು, ಒಂಥರ ತಮಾಷೆ ಮಾಡೋ ರೀತಿಯಲ್ಲಿ. ಅದಕ್ಕೆ ಅವಳು, ಅಯ್ಯೋ ಡಾಡಾ ನಂಗೆ ಎದೋಳೋದಕ್ಕೆ ಮನ್ಸಿಲ್ಲ ಡಾಡಾ, ಲೇಟಾಗಿ ಹೇಳ್ಬೇಕು ಅನ್ಸುತ್ತೆ ಡಾಡಾ ಅಂದ್ಲು. ಸೊ ಸ್ವಲ್ಪ ಸಮಾಧಾನ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಲೇಸಿನೆಸ್ಸಿಂದ ಆ ಥರ ಆಡ್ತಾ ಇದ್ದಾಳೆ ಅವಳು ಅಂತ ಹೇಳ್ಬಿಟ್ಟು. ಆಮೇಲೆ ಅವಳಿಗೆ ಹೇಳಿದ್ವಿ ಈ ಥರ ಅಲ್ಲ ಈ ಥರ ಅಂತ. ಆಮೇಲೆ ನಾನು ಹೇಳಿದೆ, ಸೋನಿ ನೋಡು ನಿಂಗೆ ಏನೇ ಇದ್ರೂ ಸ್ಕೂಲಲ್ಲಿ, ನಾನು ಬಾಯ್ಬಿಟ್ಟೆ ಕೇಳಿದೆ, ಸ್ಕೂಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ, ನಿಂಗೆ ಟೀಚರ್ಸ್ ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ ಅಂತಾನು ಕೇಳಿದೆ ನಾನು. ಅದಕ್ಕೆ ಹಾಗೇನೂ ಇಲ್ಲ ಮಮ್ಮ ಅಂತ ಹೇಳಿದ್ಲು. ಸೊ ಓಕೆ, ಸಮಾಧಾನ ಆಯಿತು ಸ್ವಲ್ಪ. ಸೊ ಈ ಥರ ನಾವು ಸ್ವಲ್ಪ ಸೆನ್ಸಿಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಮಕ್ಕಳು ಹೆದರ್ಕೊಂಡು ಹೇಳೋದಿಲ್ಲ, ಅದಕ್ಕೆ ನಾವೇ ಸ್ವಲ್ಪ ಕೆದಕಿ ಆ ಥರ ಈ ಥರ ಎಲ್ಲ ಕೇಳಬೇಕಾಗತ್ತೆ. ಓಕೆ, ಹಾಗೆ ನಮ್ಮ ಟಿವಿ ಬಗ್ಗೆ ಕೇಳಿದ್ರಿ, ನಮ್ಮ ಟಿವಿ ಏನು ಮಾಡಿದ್ರಿ, ರಿಪೇರ್ ಮಾಡಿಸಿದ್ರಾ ಅಂತ. ಅದು ರಿಪೇರ್ ಮಾಡಿಸಿಲ್ಲ, ಏನು ಎತ್ತ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಓಕೆ ಬನ್ನಿ, ಈಗ ನಮ್ಮ ಡಿಕ್ಲಟರಿಂಗ್ ಕ್ಲಿಯರ್ ಮಾಡೋಣ. ಇದನ್ನ ನಂದಿವತ್ತು ತಗೊಂಡಿಲ್ಲ, ಬರೀ ಸಾನೋದ್ ಮಾತ್ರನೇ. ಅವಳು ಯಾವುದು ಹೊರಗಡೆ ಜಾಸ್ತಿ ಹಾಕೋದಿಲ್ವೋ ಅದನ್ನ ಡೈಲಿ ವೇರ್ಗೆ ಇಟ್ಬಿಟ್ಟು ಒಕೇಶನಲ್ ವೇರ್ ಅಂಡ್ ಕ್ಯಾಶುಯಲ್ ವೇರ್ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಾನು ಮೊದಲೇ ಹೇಳ್ದಾಗೆ ಕಂಟಿನ್ಯೂಷನ್ ವ್ಲಾಗ್. ಇವತ್ತಿನ ದಿನ ಫುಲ್ ಡೇ ಹೇಗಿರುತ್ತೆ ನೋಡೋಣ. ನಾನು ಈ ಥರ ಡಿಕ್ಲಟರಿಂಗ್ ಆಗಲಿ ಆರ್ಗನೈಸಿಂಗ್ ಆಗಲಿ ಮಾಡಿದಾಗ ನೀವು ಹಳೆ ಬಟ್ಟೆನೆಲ್ಲ ಏನು ಮಾಡ್ತೀರಾ ಅಂತ ಕೇಳಿರ್ತೀರ ಸುಮಾರು ಜನ. ಯಾಕಂದರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ನಾವು ಬಟ್ಟೆ ಕೊಡ್ತೀವಿ ಅಂದರೂ ತೊಗೊಳೋರೇ ಇರೋದಿಲ್ಲ. ನನಗೆ ಸುಮಾರು ಸರಿ ಹಾಗೆ ಆಗಿದೆ. ನಾನು ಕೆಲವೊಂದು ಸಾರಿ ಅಂತೂ ಮೈಸೂರಿಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ, KR ನಗರದಲ್ಲಿ ಕೊಟ್ಟಿದ್ದೀನಿ. ಅಮ್ಮಂಗೆ ಕೇಳಿಬಿಟ್ಟು, ಅಮ್ಮ ಈ ಥರ ಕೊಡಬೇಕು ಅಂತಿದ್ದೀನಿ, ಯಾರೂ ಅಲ್ಲಿ ಸಿಗ್ತಾ ಇಲ್ಲ ನನಗೆ ಅಂತ. ಮೊದಲಾದರೆ ಇಂಡಿವಿಜುವಲ್ ಮನೆ ಇದ್ದಾಗ ಆಶ್ರಮದವರು ಅಂದ್ಬಿಟ್ಟು ಆಟೋ ತೊಗೊಂಡು ಬರೋರು, ಅವರು ಕೊಟ್ಬಿಡ್ತಾ ಇದ್ದೆ. ನಾವೀಗ ಅಪಾರ್ಟ್ಮೆಂಟಲ್ಲಿ ಇದ್ದೀವಲ್ವ, ಬಂದರೂ ನನಗೆ ಗೊತ್ತೇ ಆಗೋದಿಲ್ಲ. ಅಂಥ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಈಗ ಏನು ಅಂದರೆ ನಮ್ಮ ಏರಿಯಾದಲ್ಲಿ ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತಲ್ವಾ, ಅಲ್ಲಿ ಕೆಲವೊಂದು ಸಣ್ಣ ಸಣ್ಣ ಮನೆಗಳನ್ನ ಕಟ್ಕೊಂಡಿರ್ತಾರೆ ಟೆಂಪರರಿಯಾಗಿ, ಅಲ್ಲಿ ಕನ್ಸ್ಟ್ರಕ್ಟ್ ಮಾಡೋರು. ಸೊ ಅಂಥವ್ರನ್ನ ರಾಜೇಶ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೋಡಿರ್ತಾರಲ್ಲ, ಅಲ್ಲಿದ್ದಾರೆ, ನಾ ಅವ್ರಿಗೆ ಕೊಡ್ತೀನಿ ಕೊಡು ಅಂತ ಹೇಳಿರ್ತಾರೆ. ಅದಕ್ಕೆ ನನಗೆ ಈ ಥರ ಯಾವಾಗ ಆಗುತ್ತೋ, ಯಾವಾಗ ತೆಗೆದಿಡ್ತೀನೋ ಅದನ್ನೆಲ್ಲ ಕವರಲ್ಲಿ ಹಾಕಿ ಇಟ್ಟಿರ್ತೀನಿ. ಅವರು ತೊಗೊಂಡೋಗಿ ಅವ್ರಿಗೆ ಯಾವಾಗ ಆಗುತ್ತೋ ಆವಾಗ ಅಲ್ಲಿ ಕೊಟ್ಬಿಡ್ತಾರೆ. ಸೊ ನಿಮಗೂ ಈಗ ಐಡಿಯಾ ಸಿಕ್ತು ಅಲ್ವಾ, ಈ ಥರ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತಲ್ವಾ, ಅಲ್ಲಿ ಕೆಲವೊಬ್ರು ಇರ್ತಾರೆ, ನೀವು ಅವ್ರಿಗೆ ಕೊಡ್ಬೋದು. ಇಲ್ಲ ಆಶ್ರಮದವರು ಅಂತ ಬರ್ತಾರೆ, ಅವ್ರಿಗೂ ಕೊಡ್ಬೋದು. ಒಂದೇ ಒಂದು ಸಾರಿ ಏನು ಅಪಾರ್ಟ್ಮೆಂಟಲ್ಲಿ ನಮಗೆ ಪರ್ಮಿಷನ್ ಕೇಳಿಕೊಂಡು ಬಂದಿದ್ರು ಒಳಗಡೆ. ಆವಾಗ ನಾನು ತೆಗೆದು ಇಟ್ಟಿದ್ದೆ. ಫಾರ್ಚುನೇಟ್ಲಿ ಅವ್ರು ಬಂದಾಗ ನನಗೆ ಕೊಡಿ ಅಂತ ತಕ್ಷಣ ಕೇಳಿದ ತಕ್ಷಣನೇ ಕೊಡೋದಕ್ಕಾಗೋದಿಲ್ಲ ಅಲ್ವಾ, ನೋಡಿ ಇಟ್ಟಿರ್ಬೇಕಾಗತ್ತೆ. ಸೊ ಆ ಥರ ತೆಗೆದು ಇಟ್ಟಿದ್ದೆ, ಆ ಕವರ್ನ ಎತ್ತಿ ಕೊಟ್ಬಿಟ್ಟಿದ್ದೆ. ಈಗ ಸಾನು ಬಟ್ಟೆ ಬಂದಿದೆ, ಇಲ್ಲೇ ಎಲ್ಲಾದ್ರೂ ಸ್ಲಮ್ ಏರಿಯಾದಲ್ಲಿ ರಾಜೇಶ್ ಹೋಗಿ ಕೊಟ್ಟು ಬರ್ತಾರೆ. ಹಬ್ಬಕ್ಕೆ ಅಂತ ತಂದಿದ್ದು ಕಬ್ಬು ಮೊದಲು ಒಂದು ತಂದಿದ್ದೆ, ಅದು ಸಾಕಾಗೋದಿಲ್ಲ ಅಂತ ಇನ್ನೊಂದು ತರಿಸ್ದೆ. ನಾನು ತಂದಿದ್ರಲ್ಲಿ ಒಂದು 2 ಪೀಸ್ ಏನೋ ಮಿಕ್ಕಿದೆ ಅಷ್ಟೇ. ನಾನು ಎಲ್ಲರಿಗೂ ಹಂಚ್ಬಿಟ್ಟಿದ್ದೀನಿ. ಇದು ನನಗೆ ಹಬ್ಬಕ್ಕೆ ಕೊಟ್ಟಿರೋದು. ಇದು ರಾಜೇಶ್ ನೆನ್ನೆ ತಿನ್ನಿ ಅಂದಿದ್ದಕ್ಕೆ ಅವ್ರಿಗೆ ಹಬ್ಬಕ್ಕೆ ಅಂದ್ಬಿಟ್ಟು ಸ್ವಲ್ಪ
ನೈವೇದ್ಯಕ್ಕೆ ಕಟ್ ಮಾಡಿ ಇಟ್ಟಿದ್ನಲ್ಲ, ನೆನ್ನೆ ಬೆಳಿಗ್ಗೆ ಕಟ್ ಮಾಡಿದ್ದೆ, ಅದು ನೈವೇದ್ಯಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ಅವ್ರಿಗೆ ಬೇಡ, 1 ಪೀಸ್ ಏನೋ ತಿಂದರು, ಇಲ್ಲ ತಲೆನೋವು ಯಾಕೋ ಬರೋ ಥರ ಇದೆ, ಇದು ಶುಗರ್ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಅವ್ರು ಬೇಡ ಅಂತ ಹೇಳಿದ್ರು. ನಮ್ಮ ಮನೇಲಿ ಅವರೇ ಜಾಸ್ತಿ ತಿನ್ನೋದು, ಅವರೇ ಬೇಡ ಅಂದ್ಬಿಟ್ರೆ ಗ್ಯಾರಂಟಿ ಮಿಕ್ಕೋಗುತ್ತೆ ಎಲ್ಲಾನು. ಅದಕ್ಕೆ ಇನ್ನೇನು ಮಾಡ್ತೀರಾ, ನಾನು ಮತ್ತು ಸಾನುನೇ ತಿನ್ನಬೇಕು, ಈಗ ಇನ್ಯಾರಿಗೂ ಕೊಡೋಕ್ಕಾಗಲ್ಲ. ಸಾನುಗೆ ನೆನ್ನೆ ಹೇಳಿದ್ದಕ್ಕೆ ಮಮ್ಮ ಜ್ಯೂಸ್ ತೆಗಿ ಮಿಕ್ಸಿಗೆ ಹಾಕ್ಬಿಟ್ಟು ಅಂತ ಹೇಳಿದ್ಲು. ಅಯ್ಯೋ ಅದೆಲ್ಲ ಆಗೋದಿಲ್ಲ ಮಗಳೇ, ನಾಳೆ ಕಟ್ ಮಾಡಿ ಇಟ್ಟಿರ್ತೀನಿ, ಬಂದ ತಕ್ಷಣವೇ ತಿನ್ನುವಂತೆ, ನಾನು ನೀನೇ ಖಾಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಕಟ್ ಮಾಡೋಕೆ ಕೂತ್ಕೊಂಡಿದ್ದೀನಿ. ಅಂದರೆ ಕಟ್ ಮಾಡಿ ಇಟ್ಟರೆ ಹೋಗ್ತಾ ಬರ್ತಾ ಬಾಯಿಗೆ ಹಾಕ್ಕೊಳ್ಬೋದು, ಈಸಿ ಅಲ್ವಾ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಬಿಟ್ರೆ, ನಾನು ಅಷ್ಟೇ ಎಲ್ಲಾದರೂ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರೆ ರೂಮ್ಗೆ ಹೋಗ್ತಾ ಬಾಯಿಗೆ ಹಾಕ್ಕೊಳ್ಳೋದು, ಕಿಚನ್ಗೆ ಬರ್ತಾ ಬಾಯಿಗೆ ಹಾಕ್ಕೊಳ್ಳೋದು, ಆ ಥರ ಮಾಡ್ಬೋದಲ್ವಾ. ಸುಮಾರು ಎವ್ರಿ ಇಯರ್ ವೇಸ್ಟ್ ಆಗುತ್ತೆ. ಸೊ ನಿಮ್ಮ ಮನೇಲಿ ತಂದಿದ್ದೆಲ್ಲನೂ ಖಾಲಿ ಆಗುತ್ತಾ? ಆ್ಯಂಡ್ ಹಬ್ಬಕ್ಕೆ ಅಂತ ತಂದಿರೋದಿದು, ನೀವು ಅದು ಬಿಟ್ಟು ಬೇರೆ ಕೂಡ ತರ್ತೀರಾ? ಕಮೆಂಟ್ ಮಾಡಿ ಹೇಳಿ. ಓಕೆ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಮತ್ತು ಸಾನುಗೆ. ರಾಜೇಶ್ ಅವ್ರಿಗೆ ಮೈಗ್ರೇನ್ ಆಗುತ್ತೆ ಅಂದ್ಬಿಟ್ಟು ಅವರು ತಿನ್ನೋದಿಲ್ಲ. ಆ್ಯಂಡ್ ಇಷ್ಟು ಮಿಕ್ಕಿದೆ. ಇನ್ನು ಇದು ನಾನು ಈ ಸರಿ ಹೆಪ್ಪು ಹಾಕಿದ್ದೆ, ಎವ್ರಿ ಟೈಮ್ ಹೆಪ್ಪು ಹಾಕೋದಿಲ್ಲ. ಹೆಪ್ಪು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು 5 ಸೆಕೆಂಡ್ ಓಡಿಸ್ದೆ ಅಷ್ಟೇ, ಆಲ್ರೆಡಿ ಬೆಣ್ಣೆ ಸೆಪ್ರೇಟ್ ಆಗಿಬಿಟ್ಟಿದೆ. ಸೊ ಇದನ್ನು ನಾನೀಗ ಬ್ಯಾಚ್ ವೈಸ್ 3 ಸರಿ ಆದರೂ ಆಗುತ್ತೆ, ಅದನ್ನು ರುಬ್ಬಿಬಿಟ್ಟು ತಣ್ಣೀರಿಗೆ ಹಾಕ್ಕೊಳ್ಬೇಕು. ನಾನು ಫ್ರಿಜ್ಜಲ್ಲಿ ನೀರು ಇಟ್ಟಿದ್ದೀನಿ ಅಂದ್ಕೊಂಡೆ, ನೀರು ಇಡೋದನ್ನೇ ಮರ್ತುಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಐಸ್ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಆದರೂ ಕೋಲ್ಡ್ ಆಗಲಿ ಅಂದ್ಬಿಟ್ಟು ನೀರನ್ನು ಅದ್ರ ಮೇಲೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಅಂದ್ಬಿಟ್ಟು ಜಸ್ಟ್ 5 ಸೆಕೆಂಡ್ ಹಾಕಿದ್ದು. ಈ ಸರಿ ತುಂಬ ದಿನದ್ದು ಇಟ್ಟಿದ್ದೆ, ಅದಕ್ಕೆ ತುಂಬ ದಿನದಿಟ್ಟರೆ ಒಂಥರ ವಾಸನೆ ಬರುತ್ತೆ, ಬೆಣ್ಣೆ ಸ್ವಲ್ಪ ಒಗರು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ತಿಂದಾಗ. ಅದಕ್ಕೆ ಎಲ್ಲ ಸೇರಿಸಿ ಹೆಪ್ಪಾಕಿ ಇಟ್ಟಿದ್ದೆ. ಸೊ ತುಂಬ ಇದೆ ಈ ಸರಿ. ತುಪ್ಪ ಮಾಡೋಣ ಅಂತ ಎವ್ರಿ ಟೈಮು ಸ್ವಲ್ಪನೇ ಮಾಡ್ತಾಯಿದ್ದೆ, 1 ವಾರದ್ದು 10 ದಿನದ್ದು ಮಾಡ್ತಾಯಿದ್ದೆ. ಆಗ ಎಷ್ಟು ಬೆಣ್ಣೆ ಬರುತ್ತೋ ಅದನ್ನು ಪರೋಟ ಮಾಡಿಬಿಡ್ತಾಯಿದ್ದೆ, ಅಥವಾ ದೋಸೆಗೆ ಹಾಕಿ ಹಾಗೆ ತಿಂದ್ಬಿಡ್ತಾಯಿದ್ವಿ. ಈ ಸಾರಿ ಜಾಸ್ತಿ ಇದೆಯಲ್ಲ, ತುಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ನೀವು ಇದೇ ಮಜ್ಜಿಗೆಗೆ, ಇಲ್ಲಿ ನೋಡಿ, ಇಲ್ಲಿ ಮಜ್ಜಿಗೆ ಬಿಟ್ಟಿದೆ ಅಲ್ಲ, ಮಜ್ಜಿಗೆ ಅಥವಾ ನೀರು ಅಂತಿರೋ, ಇದಕ್ಕೇ ನಾವು ಇದನ್ನು ಹಾಕಬಾರ್ದು, ಸಾಕಾಗೋದಿಲ್ಲ. ಅದಕ್ಕೆ ಫ್ರೆಶ್ ವಾಟರ್ ಹಾಕಬೇಕು, ಇಲ್ಲಾಂದರೆ ಬೆಣ್ಣೆ ಸಪ್ರೇಟ್ ಆಗೋದಿಲ್ಲ. ಆ್ಯಂಡ್ ಈ ಬೆಣ್ಣೆನ ಒಂದು ಸಾರಿ ನೀರಲ್ಲಿ ತೊಳಿಲೇಬೇಕು, ಇಲ್ಲ ಅಂದರೆ ಈ ಮಜ್ಜಿಗೆದು ಫ್ಲೇವರ್ ಅದರಲ್ಲಿ ಬಂದ್ಬಿಡುತ್ತೆ. ಬರೀ ಮೇಲ್ಗಡೆದು ಕ್ರೀಮ್ ಮಾತ್ರನೇ ತೆಗೆದುಕೊಂಡಿರೋದು, ಅದರಲ್ಲಿ ನಾನು ಹೆಪ್ಪು ಹಾಕಿರೋದಕ್ಕೆ ಹೇಗೆ ಬಂದಿದೆ ನೋಡಿ. ಇಲ್ಲೇ ಆಲ್ಮೋಸ್ಟ್ ನಮಗೆ ಬೆಣ್ಣೆ ಥರ ಕಾಣ್ತಾ ಇದೆ. ಜಸ್ಟ್ ಇದರಲ್ಲಿರುವಂಥ ಮಜ್ಜಿಗೆ ಸಪ್ರೇಟ್ ಮಾಡಬೇಕು ಅಷ್ಟೇ, ನಾವು ನೀರು ಹಾಕ್ಬಿಟ್ಟು. ಇದನ್ನು ನಾವು 1 ವಾರ ಆದರೂ ಇಡ್ತೀವಿ ಅನ್ನಂಗಿದ್ರೆ ಈ ನೀರನ್ನ ಬದಲಾಯಿಸ್ಬಿಟ್ಟು ಇನ್ನೊಂದು ಸಾರಿ ಕ್ಲೀನ್ ಮಾಡಬೇಕು ಇದನ್ನು. ಇಲ್ಲ ನಾ ಈಗ ತುಪ್ಪ ಮಾಡ್ತೀನಲ್ಲ, ಸೊ ಇದನ್ನು ಡೈರೆಕ್ಟ್ ಹಾಕ್ಬಿಡ್ತೀನಿ ತುಪ್ಪಕ್ಕೇ. ಇದು ಬೆಣ್ಣೆ ಎಷ್ಟು ಬಂದಿದೆ ನೋಡ್ತೀನಿ, ಆ್ಯಂಡ್ ತುಪ್ಪ ಎಷ್ಟು ಬರುತ್ತೆ ಅದನ್ನು ನೋಡೋಣ ಅಂತ. ಓಕೆ, ಈಗ ತುಪ್ಪ ಮಾಡುವಂಥ ಪಾತ್ರೆಗೆ ಹಾಕೊಂಡ್ಬಿಟ್ಟಿದ್ದೀನಿ, ಡೈರೆಕ್ಟ್ ಇಟ್ಬಿಡೋಣ ತುಪ್ಪಕ್ಕೆ ಅಂತ.
ಇದು ಮಂದ ತಳ ಇದೆ, ಅಂದರೆ ಸ್ಯಾಂಡ್ವಿಚ್ ಬಾಟಮ್. ಸೊ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ತೆಳ್ಳಕ್ಕಿದ್ರೆ ಏನಾಗುತ್ತೆ, ತುಂಬ ಬೇಗ ಕರ್ಕಲಾಗ್ಬಿಡುತ್ತೆ ಕೆಳಗಡೆ, ವಾಸನೆ ಚೇಂಜ್ ಆಗಿಬಿಟ್ಟು ತುಪ್ಪದ ಫ್ಲೇವರು ಸೇರ್ಕೊಂಡ್ಬಿಡುತ್ತೆ. ಸೊ ನಾನು ಆಗಲೇ ಬೆಣ್ಣೆ ಮಾಡಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ. ಆಲ್ಮೋಸ್ಟ್ ಅರ್ಧ kg ಇದೆ ಅಲ್ವಾ, 3 ಲವಂಗ ಹಾಕ್ತೀನಿ, ಸ್ವಲ್ಪ ಟಾಪಿಂಗ್ಸ್ ಥರ ಮೆಂತೆ ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಎಣ್ಣೆ ಸಪ್ರೇಟ್ ಆಗಿದೆ, ತುಪ್ಪ ಸಪ್ರೇಟ್ ಆಗಿದೆ. ಎಣ್ಣೆಲಿ ಹಾಕ್ತಾ ಹೇಗೆ ಚಟಪಟ ಅನ್ನುತ್ತಲ್ವ ಹಂಗಂತ ಇದೆ ನೋಡಿ. ಸೊ ಇದು ಆಗಿದೆ ಅಂತ ಅರ್ಥ. ಸುಪ್ಸ್ ಇದು ತಣ್ಣಗಾಗ್ಲಿ, ಬಾಟ್ಲಿಗೆ ಹಾಕೊಳ್ತೀನಿ. ತುಪ್ಪ ಎಷ್ಟಾಗಿದೆ ನೋಡೋಣ ಅಂತ ಈ ಪ್ಲಾಸ್ಟಿಕ್ ಡಬ್ಬ ಇಟ್ಟಿದ್ದೀನಿ, ಇದರಲ್ಲೇ ಇಡೋದು ನಾನು. ಅರ್ಧ kgಗೆ 50 ಗ್ರಾಮ್ ಏನೋ ಕಡಿಮೆ ಇತ್ತು, ಈಗ ನೋಡಿ 1/4 kg ಅಷ್ಟು ಆಗಿದೆ. ಈಗ ಸಂಜೆ ಆಗ್ತಾ ಇದೆ ಸ್ನೇಹಿತರೆ, ನಂದು ಸಾನೋದು ಊಟ ಆಯಿತು. ಸಂಜೆ ಸ್ನ್ಯಾಕ್ಗೆ ನೆನ್ನೆದು ಸ್ವಲ್ಪ ಒಬ್ಬಟ್ಟು, ಅಂದರೆ ನೆನ್ನೆಗೆ ಎಷ್ಟು ಬೇಕಿತ್ತೋ ಒಂದಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ, ಸ್ವಲ್ಪ ಕೊಡೋಕ್ಕೆ ಬೇಕಿತ್ತು ನಮಗೆ ತಿನ್ನೋದಕ್ಕೆ, ನೈವೇದ್ಯಕ್ಕೆ ಎಲ್ಲನೂ. ಈಗ ಮತ್ತೆ ಮಿಕ್ಕಿರೋದನ್ನು ಮಾಡಿಬಿಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ತೋರಿಸಿದ್ದೆ ರೆಸಿಪಿ ಎಷ್ಟು ಮಾಡಿದೆ ಅಂಥೇಳಿ. ನಮ್ಮಲ್ಲಿ ಯಾರೂ ಜಾಸ್ತಿ ತಿನ್ನೋದಿಲ್ಲ, ನಾನು ಶುಗರ್ ಕಂಟ್ರೋಲ್ ಮಾಡ್ತೀನಿ, ಸಾನುಗೂ ಒಂದು ದಿನಕ್ಕೆ 1 ಕೊಡ್ತೀನಿ ಅಷ್ಟೇ. ಆ್ಯಂಡ್ ದಿನ ಕೊಟ್ಟರೆ ಅವಳಿಗೂ ಬೇಜಾರಾಗುತ್ತೆ. ರಾಜೇಶ್ ಅಂತೂ ತಿನ್ನೋದೇ ಇಲ್ಲ. ಸಾನು ಸ್ಕೂಲ್ಗೆಲ್ಲಾನು ಕೊಟ್ಟು ಕಳಿಸಿದ್ದೆ ಸ್ನ್ಯಾಕ್ಗೆ, ಆ್ಯಂಡ್ ಇಲ್ಲೂ ಕೂಡ ತುಂಬ ಜನಕ್ಕೆ ಕೊಟ್ಟಿದ್ದೆ. ಮತ್ತೆ ಮಿಕ್ಕಿರೋದನ್ನ ಮಾಡಿಬಿಡ್ತಾ ಇದ್ದೀನಿ, ಇವತ್ತು ಕೊಡೋಣ ಅಂತ ಹೇಳಿಬಿಟ್ಟು. ಮೀಟ್ ಮೈ ವ್ಯೂವರ್ಸ್ ಸ್ನೇಹಿತರೆ, ನಾವು ಒಂದು ಸುಗ್ಗಿ ಹುಗ್ಗಿ ಅನ್ನೋ ಒಂದು ಪ್ರೋಗ್ರಾಮಿಗೆ ಹೋಗಿದ್ವಿ. ಅಲ್ಲಿ ನಾವು ಎಂಟ್ರಿ ಕೊಡ್ತಾ ಇದ್ವಿ, ಆವಾಗ ಅವರು ಹೋಗ್ತಾ ಇದ್ರಂತೆ ಮುಗಿಸ್ಕೊಂಡು. ಸೊ ನೋಡಿ ಮಾತಾಡ್ಸಿದ್ರು, ಖುಷಿ ಆಯಿತು. ಆಮೇಲೆ ಒಂದು ಸೆಲ್ಫಿ ಕೂಡ ತಗೊಂಡ್ರು. ಅಲ್ಲಿಂದ ನಾವು ಈಗ ಸುಗ್ಗಿ ಹುಗ್ಗಿಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಸುಗ್ಗಿ ಹುಗ್ಗಿ ಅಂದರೆ ಏನು, ಅಲ್ಲಿ ಹಿಂದೆ ನೋಡ್ಬೋದು ನೀವು. ಸಂಕ್ರಾಂತಿ ಹಬ್ಬ ಹಳ್ಳಿಯಲ್ಲಿ ಹೇಗೆ ಆಚರಿಸ್ತಾರೆ ಅದನ್ನು ಇಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಅದ್ರ ಜೊತೆ ಕೆಲವೊಂದು ಪ್ರೋಗ್ರಾಮ್ಸು ಆಕ್ಟಿವಿಟೀಸ್ ಇರುತ್ತೆ. ತಾನುಗೆ ಕೇಳಿದ್ರು ರಾಜೇಶ್ ಹೋಗ್ತೀಯಾ ರೌಂಡ್ ಅಂತ, ಅವಳಿಗೆ ಭಯ, ಮಮ್ಮ ನೀನು ಬಾ ಅಂದ್ಲು. ಆದರೆ ಅಲ್ಲಿ ಮಕ್ಕಳಿಗೆ ಮಾತ್ರನೇ ರೌಂಡ್ ಕೊಡ್ತಾ ಇದ್ದಿದ್ದು, ಹಾಗಾಗಿ ನಾವು ಅವಳಿಗೂ ಕಳಿಸ್ಲಿಲ್ಲ, ನಾವು ಹೋಗಲಿಲ್ಲ. ಸೊ ಬನ್ನಿ ಒಳಗಡೆ ಹೋಗೋಣ, ಏನೇನೆಲ್ಲ ಇದೆ ಅಂತ ನೋಡೋಣ. ಲಾಸ್ಟ್ ಇಯರ್ ಕೂಡ ಬಂದಿದ್ವಿ, ನಿಮಗೆ ನೆನಪಿರ್ಬೋದು. ಆ್ಯಂಡ್ ಇದು ಆಗಿದ್ದು ಜಕ್ಕೂರ್ ಗ್ರೌಂಡಲ್ಲಿ. ಸೊ ಅಲ್ಲಿ ಸುಮಾರು ಜನ ಬಂದಿರ್ತೀರಾ ಅನ್ಕೊಂಡಿರ್ತೀನಿ. ಆ್ಯಂಡ್ ಇದು ಹಳೆ ವಿಡಿಯೋ. ಇದು ಬೆಲ್ಲದಚ್ಚು, ಇದೂ ಬೆಲ್ಲನೇ, ಬಟ್ ಗಟ್ಟಿಯಾಗಿ ಅಂಟಿಸ್ಬಿಟ್ಟಿದ್ದಾರೆ. ಪೊಂಗಲ್ ಎಲ್ಲ ಬೆಲ್ಲದಲ್ಲೇ ಮಾಡಿದ್ದಾರೆ. ಸೊ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಸುಗ್ಗಿ ಹುಗ್ಗಿ ಅಂತ ಹೇಳಿಬಿಟ್ಟು. ಮಂಡ್ಯದ ಬೆಲ್ಲ, ಮಂಡ್ಯದವ್ರು ಮಾಡಿರೋದು. ಸೊ ನಿಮಗೆ ನೆನಪಿರಬೇಕು, ಲಾಸ್ಟ್ ಇಯರ್ ಕೂಡ ಇಲ್ಲಿಗೆ ಬಂದಿದ್ವಿ, ಬಟ್ ಅವಾಗ ಲೇಟ್ ಆಗಿತ್ತು, ಕತ್ಲೆ ಆಗಿಬಿಟ್ಟಿತ್ತು. ನಾವು ಹಬ್ಬನ ಹೇಗೆ ಆಚರಿಸ್ತೀವೋ ಆ ರೀತಿಯಲ್ಲಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿ ಮಧ್ಯ ನೋಡಿ ಧಾನ್ಯಗಳಿದೆ, ಸೇಮ್ ಅದೇ ವೇಯಲ್ಲಿ ಮಾಡಿದ್ದಾರೆ. ಪೂಜೆನೂ ಆಗಿದೆ, ಹಳ್ಳಿಗಳಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದಾರೆ. ಇದೇ ರೀತಿಯಲ್ಲಲ್ವಾ ಹಬ್ಬ ಮಾಡೋದು, ಸಂಕ್ರಾಂತಿ ಹಬ್ಬ. ಸೊ ಸಿಟಿಗಳಲ್ಲಿ ಈ ಥರ ಎಲ್ಲ ಮಾಡೋಕ್ಕಾಗೋದಿಲ್ವಲ್ಲ ಅಂಥೇಳಿ ಇವರು ಒಂದು ಮಾಡಿ ಜನಗಳನ್ನೆಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ಇಲ್ಲಿ ಸ್ಟಾಲ್ಗಳಿದೆ, ಏನೇನಿದೆ. ಹೋದ ವರ್ಷ ತಿಂಡಿ ಅಂಗಡಿಗಳು, ಸಣ್ಣ ಪುಟ್ಟ ಶಾಪಿಂಗ್ ಏನಾದರೂ ಇತ್ತು. ಈ ಸರಿ ಏನೇನಿದೆ ಬನ್ನಿ ನೋಡೋಣ. ಇಲ್ಲಿ ಗೇಮ್ಸ್ ಎಲ್ಲ ಇತ್ತು, ರಂಗೋಲೆ ಕಾಂಪಿಟೇಷನ್ ಇತ್ತಂತೆ ನೋಡಿ, ಎಲ್ಲ ರಂಗೋಲೆ ಬಿಟ್ಟಿದ್ದಾರೆ. ಅಂಡ್ ಅಲ್ಲಿ ಏನೋ ಗೇಮ್ ಆಗ್ತಿದ್ಯಂತೆ, ರಾಜೇಶ್ ಹೇಳಿದ್ದು. ಕೆಳಗಡೆ ಅದಕ್ಕೆ ಟೀಮ್ ಮಾಡ್ಕೊಂಡಿರೋದು ಇವರೆಲ್ಲ. ಅಲ್ಲಿ ಕೆಳಗಡೆ ಇದೆ ನೋಡಿ, ಟೀಮ್ ಮಾಡ್ಕೊಂಡು ಅವ್ರು ಎಳಿತಾರೆ. ಈಗ ಅಲ್ಲೊಂದು ಟೀಮ್ ಫಾರ್ಮ್ ಆಗ್ತಾ ಇದೆ, ಇಲ್ಲೊಂದು ಟೀಮ್ ಫಾರ್ಮ್ ಆಗುತ್ತೆ. ಓಕೆ, 2-3 ದಿನದಿಂದಾನು ನಡೀತಾ ಇದೆ ಇದು. ಎಲ್ಲೆಲ್ಲ ಏನು ಗೇಮ್ ಇರುತ್ತಂತೆ ಇಲ್ಲಿ.
ಇವತ್ತು ಎಂಡಿಂಗ್ ಕಾಂಗಿಲು ಮತ್ತೆ ಬೇಡರ ಕುಣಿತವನ್ನ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನಮ್ಮ ಶ್ರೀನಿವಾಸ್ ತಂದವ್ರನ್ನ ವೆಲ್ಕಮ್ ಮಾಡ್ತಾ ಬರಲಿ. ಒಂದು ಜೋರಾದ ಚಪ್ಪಾಳೆ. ಹಗ್ಗ ಜಗ್ಗಾಟ ಶುರು ಆಯ್ತು. ಸೊ ಆನ್ ಸೆಟ್ ಬರಬೇಕು, ಒಂದು ಜೋರಾದ ಚಪ್ಪಾಳೆ. ಬಂದ್ಬಿಡ್ತು. ಓ, ಅಲ್ಲಿ ಸ್ಟೇಜ್ ಮೇಲೆ ಜಾನಪದ ನೃತ್ಯ ಶುರು ಆಯ್ತು. ಸಿಹಿ ಪೊಂಗಲ್ದು ಕಲರ್ ನೋಡಿ, ಕಲರ್ ಅದೇ ಬೆಲ್ಲದ್ದು ಕಲರ್ ನೋಡಿ ಅಂತ ನಾನು ಮನೇಲಿ ಮಾಡಿದ್ರೆ ಇಷ್ಟು ಕಲರ್ ಬರಲ್ಲ. ಆರ್ಗ್ಯಾನಿಕ್ ಜಾಗರಿ ಹಾಕಿರ್ತಾರೆ ಅಂಡ್ ಜಾಸ್ತಿನೂ ಹಾಕಿರ್ತಾರೆ, ನಾನು ಕಡಿಮೆ ಹಾಕಿರ್ತೀನಿ. ಪೂನೆ ತಂದ್ಬಿಟ್ಟಿದ್ರು. ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ ಅನ್ಸೋದು ತಿನ್ನೋದಕ್ಕೆ. ಇದು ಎಳ್ಳು ಎಲ್ಲ ಕೊಡ್ತಾ ಇರ್ತಾರಲ್ಲ. ಚಪ್ಪಾಳೆ ಮುಖಾಂತರ ಅವ್ರನ್ನ ಕೂಡ ಕಂಗ್ರ್ಯಾಚುಲೇಷನ್ಸ್ ಮಾಡೋಣ. ಟಗ್ ಆಫ್ ವಾರ್ ಹೆಣ್ಮಕ್ಳದ್ದು ಬೇರೆ ಗಂಡು ಮಕ್ಳದ್ದು ಬೇರೆ ಮಾಡಿದ್ರಂತೆ. ಇದು ನೋಡಿ, ಹೆಣ್ಮಕ್ಳು ವಿನ್ ಆಗಿರೋದು ಫಸ್ಟ್ ಪ್ರೈಸ್ ಅಂತ ಇವರು. ಇದು ಕಿಲ್ಲರ್ಸ್ ಅಂತೆ ಗ್ರೂಪ್ ನೇಮ್. ಸೊ ಐ ಆಮ್ ರಿಕ್ವೆಸ್ಟಿಂಗ್ ನಮ್ಮ ರಂಗೋಲಿ ಕಾಂಪಿಟೇಷನ್ ವಿನ್ನರ್ಸ್ ಆದಂತಹ ಮುತ್ತುಲಕ್ಷ್ಮಿ ಮ್ಯಾಮ್, ಈಗ ಹೊರಟ್ವಿ ಸ್ನೇಹಿತರೆ. ಇನ್ನ ಲೈವ್ ಕಾನ್ಸರ್ಟ್ ಇತ್ತು, ಆದ್ರೆ ಚಳಿ ಇತ್ತು ಅಂಡ್ ಮಾರನೇ ದಿನ ಸಾನುಗೆ ಸ್ಕೂಲ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಬೇಗನೆ ಹೊರಟ್ಬಿಟ್ವಿ. ಶುರುವಾಗಿದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ವಿ ಅಷ್ಟೇನೆ, ಆಮೇಲೆ ಹೊರಟ್ಬಿಟ್ವಿ ನಾವು. ಇದು ಹೊರಗಡೆ ಇನ್ನು ತುಂಬ ಜನ ಇದ್ದಾರೆ ನೋಡಿ. ಸೊ ಹೀಗಿತ್ತು ವಾಸುಕಿ ವೈಭವ್ ಅವರ ಲೈವ್ ಕಾನ್ಸರ್ಟ್. ಲಾಸ್ಟ್ ಇಯರ್ ಲೈವ್ ಕಾನ್ಸರ್ಟ್ ಹೇಗೆ ಅನ್ನಿಸ್ತು? ನೀವು ಯಾರ್ಯಾರ್ದು ಲೈವ್ ಕಾನ್ಸರ್ಟ್ನ ಅಟೆಂಡ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಓಕೆ, ಸೊ ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.